Good morning. Welcome to my classroom. I am Manjunathaya, Workshop Calculation and Science JTO, SRMV ITI. So, in today's class, let us learn about Archimedes principle. Archimedes principle ಅಂದರೆ ಏನು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸಿನ ಕಂಟೆಂಟ್ಸು ಏನಪ್ಪ ಅಂತಂದರೆ revision of last class. In the last class we discussed about density and relative density, that part of lesson, and Archimedes principle. Thirdly, to find out the relative density of substance by Archimedes principle. ಮತ್ತು ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ವಿಡಿಯೋ, ಆ್ಯಂಡ್ ಲಾಸ್ಟ್ಲಿ ಅಸೈನ್ಮೆಂಟ್. ಇಷ್ಟು ಕಂಟೆಂಟನ್ನು ಇವತ್ತಿನ ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಡೆನ್ಸಿಟಿ ಆ್ಯಂಡ್ ಇಟ್ಸ್ ರಿಲೇಟಿವ್ ಡೆನ್ಸಿಟಿ ಅನ್ನೋ ಕಾನ್ಸೆಪ್ಟನ್ನ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ನೋಡಿ, ಡೆನ್ಸಿಟಿ ಅಂದ್ರೇನು, ಅದರ ಯೂನಿಟ್ ಏನು ಅನ್ನೋದು ಇವತ್ತಿನ ಕ್ಲಾಸ್ ರೂಮಲ್ಲಿ ಒಂದು ಸತಿ ರೀಕಾಲ್ ಮಾಡೋಣ. ನೋಡಿ, ಕ್ಯೂಬ್ 1 ಕ್ಯೂಬ್ 2 ಇಲ್ಲಿ ಏನಿದೆ, ಕಡಿಮೆ ಜನ ಇದ್ದಾರೆ. ಕ್ಯೂಬ್ 1ನಲ್ಲಿ ಕ್ಯೂಬ್ 2ನಲ್ಲಿ ಜಾಸ್ತಿ ಜನ ಇದ್ದಾರೆ. ಅದನ್ನು ನಾನು ಹೇಳಿದ್ದೆ, ಎಲ್ಲಿ ಒಂದು ಲಿಮಿಟೆಡ್ ಏರಿಯಾನಲ್ಲಿ ಅಥವಾ ಲಿಮಿಟೆಡ್ ವಾಲ್ಯೂಮ್ ಏರಿಯಾದಲ್ಲಿ ಕಡಿಮೆ ಮಾಲಿಕ್ಯೂಲ್ಸ್ ಇರುತ್ತೆ, ಅದನ್ನು ಲೋ ಡೆನ್ಸಿಟಿ ಅಂತೇಳಿ ಕರಿತೀವಿ. ಎಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇರುತ್ತೆ ಅದನ್ನು ಹೈ ಡೆನ್ಸಿಟಿ ಅಂತೇಳಿ ಕರಿತೀವಿ. ಸೊ ಡೆಫಿನೇಷನ್ ಫಾರ್ ಡೆನ್ಸಿಟಿ ಈಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಡೆನ್ಸಿಟಿ. ಅದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಮತ್ತು ಡೆನ್ಸಿಟಿನ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್, ಆ್ಯಂಡ್ ದೇರ್ ಯೂನಿಟ್ಸ್ ಆರ್ in CGS system gram per cc, and in FAS system LB per cubic feet, and in MKS system it is kg per cubic meter. ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟು ರಿಲೇಟಿವ್ ಡೆನ್ಸಿಟಿ. ಏನದು ರಿಲೇಟಿವ್ ಡೆನ್ಸಿಟಿ ಅಂತಂದರೆ, ನೋಡಿ ಇಲ್ಲಿ 3 ಬೀಕರ್ಸ್ನ ತೋರಿಸಿದ್ದೀನಿ. ಆ 3 ಬೀಕರಲ್ಲೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಾಲಿಡ್ಸ್ನ ಹಾಕಿದ್ದೀನಿ. ಒಂದು ಫ್ಲೋಟ್ ಆಗಿದೆ, ಇನ್ನೊಂದು ಸೆಮಿ ಫ್ಲೋಟು, ಇನ್ನೊಂದು ಕಂಪ್ಲೀಟಾಗಿ ಇಮ್ಮರ್ಸ್ ಆಗಿದೆ, ಮುಳುಗಿದೆ. ಸೊ ಇದನ್ನು ಹೇಗೆ ಡಿಫೈನ್ ಮಾಡ್ಬೋದು? ಇದನ್ನು ನಾವು ಡಿಫೈನ್ ಮಾಡ್ಬೋದು, ದಿಸ್ ಈಸ್ ರಿಲೇಟಿವ್ ಟು ದ ವಾಟರ್ ಡೆನ್ಸಿಟಿ. ದಿಸ್ ಸಾಲಿಡ್ ಆಬ್ಜೆಕ್ಟ್ ಡೆನ್ಸಿಟೀಸ್ ಆರ್ ರಿಲೇಟಿವ್ ಟು ದ ವಾಟರ್ ಡೆನ್ಸಿಟಿ ಅಂತೇಳಿ ಡಿಫೈನ್ ಮಾಡ್ಬೋದು. ಹಾಗಾದರೆ ಹೇಗೆ ಆ್ಯಕ್ಚುಯಲ್ ಡೆಫಿನೇಷನ್ ಇದೆ ನೋಡಿ, the ratio between density of substance and density of water at 4 degree centigrade is called relative density, and it has no unit. ಇಷ್ಟು ಕಾನ್ಸೆಪ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಮತ್ತು ರಿಲೇಟಿವ್ ಡೆನ್ಸಿಟಿ ಈಸ್ ಗಿವನ್ ಬೈ ಫಾರ್ಮುಲಾ ಡೆನ್ಸಿಟಿ ಆಫ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ನೋಡಿ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ನೋಡಿ, ಇಲ್ಲಿ ಒಂದು ವೆಯ್ಟನ್ನು ನಾನು ವೇಯ್ ಮಾಡ್ತಾಯಿದ್ದೀನಿ. ಏರಲ್ಲಿ ಸಸ್ಪೆಂಡ್ ಮಾಡಿ ಅದನ್ನು ವೇಯ್ ಮಾಡಿದ್ದೀನಿ. ಅದು ಏನೋ ಒಂದು ವೆಯ್ಟನ್ನು ತೋರಿಸಿದೆ, ಡಯಾಗ್ರಾಮಲ್ಲಿ ಏನೋ ಒಂದು ವೆಯ್ಟನ್ನು ತೋರಿಸಿದೆ, ಸರಿನಾ? ಅಬೌಟ್ 9 LB ತೋರಿಸಿದೆ ಅಂತ ಕಾಣಿಸ್ತಾ ಇದೆ. ಅದನ್ನೇ ನಾನು ಎರಡನೇ ಫಿಗರಲ್ಲಿ ವೇಯ್ ಮಾಡಿದ್ದೀನಿ. ಎರಡನೇ ಫಿಗರಲ್ಲಿ ಏನು ಮಾಡಿದ್ದೀನಿ, ಆ ವೆಯ್ಟನ್ನು ನಾನು ನೀರೊಳಗಡೆ ಅಥವಾ ಸಮ್ ಲಿಕ್ವಿಡ್ ಒಳಗಡೆ ಬಿಟ್ಬಿಟ್ಟು ವೇಯ್ ಮಾಡಿದ್ದೀನಿ. ಆಗ ಅದು ವೆಯ್ಟು ಕಡಿಮೆ ತೋರಿಸ್ತಾ ಇದೆ. ಎಷ್ಟು ತೋರಿಸ್ತಾ ಇದೆ? ಅಬೌಟ್ 6 LB ತೋರಿಸ್ತಾ ಇದೆ. ಅಂದರೆ ಏನು ಅರ್ಥ ಆಗಿದೆ ಅಲ್ಲಿ ನಮಗೆ? ಏರಲ್ಲಿ ಒಂದು ವಸ್ತುನ ವೇಯ್ ಮಾಡಿದಾಗ ಅದು ಜಾಸ್ತಿ ವೆಯ್ಟ್ ಇರುತ್ತೆ. ಅದೇ ವೆಯ್ಟನ್ನು ನಾವು ನೀರೊಳಗಡೆ ತಗೊಂಡೋಗಿ ವೆಯ್ಟ್ ಮಾಡಿದಾಗ ಅದು ಕಡಿಮೆ ವೆಯ್ಟ್ ಆಗಿರುತ್ತೆ. ಅದು ಯಾಕೆ ಆಗಿರುತ್ತೆ ಅನ್ನೋದನ್ನ ಆರ್ಕಿಮಿಡೀಸ್ ಪ್ರಿನ್ಸಿಪಲಲ್ಲಿ ಹೇಳಿದ್ದಾರೆ. ಏನು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಹೇಳುತ್ತೆ? ವೆನ್ ಎ ಸಬ್ಸ್ಟೆನ್ಸ್ ಈಸ್ ಪಾರ್ಷಿಯಲಿ ಆರ್ ಫುಲ್ಲಿ ಇಮ್ಮರ್ಸ್ಡ್ ಇನ್ ಎ ಲಿಕ್ವಿಡ್ ಇಟ್ ಎಕ್ಸ್ಪೀರಿಯನ್ಸಸ್ ಎ ಲಾಸ್ ಆಫ್ ವೆಯ್ಟ್. ಅಂದರೆ ಒಂದು ವಸ್ತುವನ್ನು
ಸಂಪೂರ್ಣವಾಗಿ ಅಥವಾ ಪಾರ್ಷಿಯಲ್ ಆಗಿ ಲಿಕ್ವಿಡಲ್ಲಿ ಅಥವಾ ನೀರಲ್ಲಿ ಇಮ್ಮರ್ಸ್ ಮಾಡಿ ತೂಕ ಹಾಕಿದ್ರೆ ಅದರ ತೂಕ ಲಾಸ್ ಆಗಿರುತ್ತೆ. ಅದು ಎಷ್ಟು ಲಾಸ್ ಆಗಿರುತ್ತೆ? ದಿಸ್ ಲಾಸ್ ಈಸ್ ಈಕ್ವಲ್ ಟು ದ ವೆಯ್ಟ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ ಡ್ಯೂ ಟು ಇಮ್ಮರ್ಷನ್ ಆಫ್ ಸಬ್ಸ್ಟೆನ್ಸ್ ಇನ್ ಎ ಲಿಕ್ವಿಡ್ ಒಳಗಡೆ ವಸ್ತುವನ್ನು ಅಥವಾ ಸಬ್ಸ್ಟೆನ್ಸನ್ನು ಮುಳುಗಿಸಿದಾಗ ಹೊರಚೆಲ್ಲುವ ನೀರಿನ ಪ್ರಮಾಣದ ಮೊತ್ತಕ್ಕೆ ಆ ವಸ್ತು ಕಳೆದುಕೊಂಡಿರ್ತಕ್ಕಂಥ ತೂಕ ಸಮವಾಗಿರುತ್ತೆ. ಅದನ್ನು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತೇಳಿ ಕರೆದಿದ್ದಾರೆ. ಏನೋ ಇನ್ನೊಂದು ಸತಿ ಹೇಳ್ತೀನಿ ಆರ್ಕಿಮಿಡಿಕ್ ಪ್ರಿನ್ಸಿಪಲನ್ನು. ವೆನ್ ಎ ಸಬ್ಸ್ಟೆನ್ಸ್ ಈಸ್ ಪಾರ್ಷಿಯಲಿ ಆರ್ ಫುಲ್ಲಿ ಇಮ್ಮರ್ಸ್ಡ್ ಇನ್ ಎ ಲಿಕ್ವಿಡ್ it experiences a loss of weight. This loss is equal to the weight of liquid displaced ಅಂತಂದರೆ ಹೊರಚೆಲ್ಲಿರ್ತಕ್ಕಂಥದ್ದು. ಡಿಸ್ಪ್ಲೇಸ್ಡ್ ಡ್ಯೂ ಟು ಇಮ್ಮರ್ಷನ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಎ ಲಿಕ್ವಿಡಲ್ಲಿ ಮುಳುಗಿಸಿದಾಗ ಆ ವಸ್ತುವಿನ ತೂಕ ಕಡಿಮೆ ಆಗುತ್ತೆ. ಅದು ಎಷ್ಟು ಕಡಿಮೆ ಆಗಿರುತ್ತಪ್ಪ ಅಂತಂದರೆ, ಆ ವಸ್ತುವನ್ನು ನೀರಿನಲ್ಲಿ ಅಥವಾ ಲಿಕ್ವಿಡಲ್ಲಿ ಮುಳುಗಿಸಿದಾಗ ಆ ಲಿಕ್ವಿಡ್ಡು ಅಥವಾ ನೀರು ಹೊರಚೆಲ್ಲಿರುತ್ತೆ. ಹೊರಚೆಲ್ಲಿರ್ತಕ್ಕಂಥ ನೀರಿನ ತೂಕದ ಮೊತ್ತಕ್ಕೆ ಆ ವಸ್ತು ತನ್ನ ತೂಕದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡಿರುತ್ತೆ. ಅದನ್ನು ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತೇಳಿ ಕರಿತೀವಿ. ಸರಿನಾ? ನೋಡಿ, ವಾಟ್ ಎವರ್ ದ ವೆಯ್ಟ್ ಆಫ್ ಡಿಸ್ಪ್ಲೇಸ್ಡ್ ಲಿಕ್ವಿಡ್, the equal amount of upthrust is exerted on the substance. ಅದು ಯಾಕೆ ಆ ಥರ ವೆಯ್ಟನ್ನು ಕಳ್ಕೊಳ್ಳುತ್ತೆ ಅಂತಂದರೆ, ನೀರಿನಲ್ಲಿ ಮುಳುಗಿದಾಗ ಅದು ನೀರು ಆ ವಸ್ತುವನ್ನು ಮೇಲ್ಗಡೆ ತಳ್ಳುತ್ತೆ. ಅದೇ ಅಪ್ವರ್ಡ್ ಥ್ರಸ್ಟ್ ಅಂತೇಳಿ ಕರೆದಿದ್ದೀವಿ. ಮೇಲ್ಗಡೆ ತಳ್ಳುತ್ತೆ. ಅದಕ್ಕೋಸ್ಕರ ಅಷ್ಟು ವೆಯ್ಟನ್ನು ಆ ವಸ್ತು ಕಳ್ಕೊಳ್ಳುತ್ತೆ. ಸರಿನಾ? ಅದನ್ನು ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಅಕಾರ್ಡಿಂಗ್ ಟು ದಟ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಲಿಕ್ವಿಡ್. ಸರಿನಾ? ಎಷ್ಟು ಅದು ಕಳ್ಕೊಂಡಿದೆ, ಎಷ್ಟು ತೂಕನ ಕಳ್ಕೊಂಡಿದೆ ಆ ವಸ್ತು, ಅದನ್ನು ನಾವು ಅದನ್ನು ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ? ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಲಿಕ್ವಿಡ್. ಅವೆರಡಕ್ಕಿರ್ತಕ್ಕಂಥ ರೇಷಿಯೋನ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತಲೂ ಕರಿತೀವಿ. ಸರಿನಾ? ಸೊ ನೆಕ್ಸ್ಟು, ಹೌ ಟು ಫೈಂಡ್ ದ ಆರ್ಕಿಮಿಡೀಸ್. ನೋಡಿ, ಹೌ ಟು ಫೈಂಡ್ to find out relative density of a substance by Archimedes principle. Archimedes principle ಮೂಲಕ ರಿಲೇಟಿವ್ ಡೆನ್ಸಿಟಿ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ರಿಲೇಟಿವ್ ಡೆನ್ಸಿಟಿನ ಹೇಗೆ ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ವಿ ಮಸ್ಟ್ ಫೈಂಡ್ ದ ವೆಯ್ಟ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ಏರ್. ಗಾಳಿ ಒಳಗಡೆ ಆ ಸಬ್ಸ್ಟೆನ್ಸು ಎಷ್ಟು ತೂಕ ಮಾಡುತ್ತೆ ಅನ್ನೋದನ್ನು ಬರ್ಕೋಬೇಕು ಅಥವಾ ನೋಟ್ ಮಾಡ್ಕೋಬೇಕು. ಅದಾದಮೇಲೆ ಎರಡನೇದಾಗಿ ಫೈಂಡ್ ದ ವೆಯ್ಟ್ ಆಫ್ ಸಬ್ಸ್ಟೆನ್ಸ್ ಇನ್ ವಾಟರಲ್ಲಿ ಅಥವಾ ಲಿಕ್ವಿಡಲ್ಲಿ ಅದು ಎಷ್ಟು ವೆಯ್ಟು ಬರ್ತದೆ. ಜನರಲಾಗೆ ಏರಲ್ಲಿ ಜಾಸ್ತಿ ಬಂದಿರುತ್ತೆ, ವಾಟರ್ ಅಥವಾ ಬೇರೆ ಯಾವುದೇ ಲಿಕ್ವಿಡ್ ತಗೊಂಡಾಗ ಅದು ಕಡಿಮೆ ಆಗಿರುತ್ತೆ. ಅದನ್ನು ನೋಟ್ ಮಾಡ್ಕೋಬೇಕು. ಮೂರನೇದಾಗಿ ಫೈಂಡ್ ದ ಲಾಸ್ ಆಫ್ ವೆಯ್ಟ್ ಇನ್ ವಾಟ್ರಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅದನ್ನು ಕಂಡುಹಿಡ್ಕೋಬೇಕು. ಸರಿನಾ? ನೋಡಿ, ಅದೇ ಡಯಾಗ್ರಾಮನ್ನು ತೋರಿಸಿದ್ದೀನಿ. ಈ ಥರ ಫಸ್ಟ್ ಡಯಾಗ್ರಾಮಲ್ಲಿ ಏರಲ್ಲಿ ಸಬ್ಸ್ಟೆನ್ಸ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ನೋಟ್ ಮಾಡಿದ್ದಾರೆ. ಸೆಕೆಂಡ್ ಡಯಾಗ್ರಾಮಲ್ಲಿ ಅಥವಾ ಸೆಕೆಂಡ್ ಪಿಕ್ಚರಲ್ಲಿ ವೆಯ್ಟನ್ನು ನೀರೊಳಗಡೆ ಬಿಟ್ಟು ತೂಕ ಹಾಕಿದರೆ ಅಲ್ಲಿ ಕಡಿಮೆ ಆಗಿರೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅದು ಎಷ್ಟು ಕಡಿಮೆ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ವೆಯ್ಟ್ ಆಫ್ ಸಾಲಿಡ್ ಇನ್ ಏರ್, ಅದನ್ನು W1 ಅಂತ ಹೇಳಿ ಕರಿತೀವಿ. ವೆಯ್ಟ್ ಆಫ್ ಸಾಲಿಡ್ ಇನ್ ವಾಟರ್ ಅಥವಾ ಎನಿ ಲಿಕ್ವಿಡ್, ಅದನ್ನು W2 ಇನ್ ಗ್ರಾಮ್ ಅಂತ ಹೇಳಿ ಕರಿತೀವಿ. ಮತ್ತು ರಿಡಕ್ಷನ್ ಆಫ್ ವೆಯ್ಟ್ ಈಸ್ ಆಲ್ವೇಸ್ W1 - W2. ಯಾಕೆ ಅಂತಂದರೆ W1 ಯಾವಾಗಲೂ ಜಾಸ್ತಿ ಇರುತ್ತೆ, W1 ವೆಯ್ಟ್ ಯಾವಾಗಲೂ ಜಾಸ್ತಿ ಇರುತ್ತೆ. ಸರಿನಾ? ಸೊ ರಿಲೇಟಿವ್ ಡೆನ್ಸಿಟಿ ಆಫ್ ಸಚ್ ಎ ಸಬ್ಸ್ಟೆನ್ಸ್ ಈಸ್ ಗಿವನ್ ಬೈ ಫಾರ್ಮುಲಾ ವೆಯ್ಟ್ ಆಫ್ ಸಾಲಿಡ್ ಇನ್ ಏರ್ ಡಿವೈಡೆಡ್ ಬೈ ಲಾಸ್ ಆಫ್ ವೆಯ್ಟ್ ಆಫ್ ಸಾಲಿಡ್. ಸೊ ಅದು ದಟ್ ಈಸ್ ಈಕ್ವಲ್ ಟು W1 divided by W1 minus W2. W1 is the weight of a substance in air. W1 minus W2 is the loss of weight of a substance in liquid or in
ವಾಟರ್. ಸರಿನಾ? ಸೊ ಇಷ್ಟನ್ನು ನೋಡಿದ್ವಿ. ಇದ್ರ ಮೇಲೆ ನಾವು ನೆಕ್ಸ್ಟ್ ಪಿ ಪಿ ಟಿನಲ್ಲಿ ಪ್ರಾಬ್ಲಮ್ಸನ್ನ ಮಾಡೋಣ. ಈಗ ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ತೋರಿಸ್ತೀನಿ. ಆ ವಿಡಿಯೋನ ನೋಡಿ ಅಸೈನ್ಮೆಂಟ್ಗೆ ಮೂವ್ ಆಗೋಣ. Say you have a beaker filled with water and you put your index finger inside it. You'll observe that the water level rises slightly. You put in 2 fingers, the water level rises a bit more. And now when you put in your hand up to the wrist level, you'll see that the water level increases significantly. The ancient Greek mathematician Archimedes observed something similar when he got into a bathtub. When he got in, he realized that the level of water went up. In both the cases, you notice that the water is displaced by the object that goes in. Keep this thought in mind. We'll come back to it soon. In our previous videos, we've seen that when an object is placed in or on the fluid exerts a buoyant force on it which acts upwards. The Archimedes principle goes just one step further in saying that the buoyant force applied by the fluid is equal to the weight of the displaced fluid. We can take a simple example to understand this. Take a 5 kg solid object and suspend it by a spring balance. The balance will read 5 kilograms. Let this be the first case. For the second case, take a beaker of water which has a small opening at the top. The water in the beaker is filled right up to this point where the opening is. And we keep a small container under the opening. Now slowly lower the solid object into the water and you'll see that the reading will be lower number as compared to the previous case. Why is that? It's because of the buoyant force acting on the object. You'd have also noticed that some water was displaced. Now in this context, we can say that the weight of this displaced water is equal to the magnitude of the buoyant force acting on the object. That's the Archimedes principle. When an object is immersed fully or partially in a fluid, the upward force applied by the fluid on the object is the same as the weight of the fluid displaced by the object. Where is this principle applied? Can you think of examples? How do you think large steel ships float? It's simple. If the weight of water displaced by the vessel below the keel is equivalent to the vessel's weight, then everything above the keel will remain afloat. That's because the water too applies an upward buoyant force on the ship, which is same as the weight of the water displaced by it. There's just one important concept left in this section, and that's relative density, which we will cover in the ಸೊ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಬಗ್ಗೆ ವಿಡಿಯೋ ನೋಡಿದ್ವಿ. ಇವೆಲ್ಲ ನಾವು ನೆಕ್ಸ್ಟ್ ಸೆಷನ್ಗೆ ಮೂವ್ ಆಗೋಣ. ಲಾಸ್ಟ್ ಸೆಷನ್ ಈಸ್ ಅಸೈನ್ಮೆಂಟಲ್ಲಿ ನಾನು ಇಲ್ಲಿ 4 ಕ್ವಶನನ್ನು ಕೊಟ್ಟಿದ್ದೀನಿ. ಈ 4 ಕ್ವಶನ್ಸ್ಗೆ ಆನ್ಸರ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಕ್ವಶನನ್ನು ಒಂದ್ಸತಿ ರೀಕಾಲ್ ಮಾಡೋಣ. ಕ್ವಶನ್ ನಂಬರ್ 1, ಡಿಫೈನ್ ಡೆನ್ಸಿಟಿ ಆ್ಯಂಡ್ ರಿಲೇಟಿವ್ ಡೆನ್ಸಿಟಿ. ಡೆನ್ಸಿಟಿ ಮತ್ತು ರಿಲೇಟಿವ್ ಡೆನ್ಸಿಟಿ ಅಂದರೆ ಏನು ಅಂತೇಳಿ ಡಿಫೈನ್ ಮಾಡಬೇಕು. ಕ್ವಶನ್ ನಂಬರ್ 2, ಸ್ಟೇಟ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ನೀವು ಹೇಳಬೇಕು, ಯಾವ ಥರ ಇದೆ ಅದನ್ನು ಹೇಳಬೇಕು. ಕ್ವಶನ್ ನಂಬರ್ 3, ರೈಟ್ ಫಾರ್ಮುಲಾ ಟು ಫೈಂಡ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್. ರೈಟ್ ಫಾರ್ಮುಲಾ ಟು ಫೈಂಡ್ ದ ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ನ ರಿಲೇಟಿವ್ ಡೆನ್ಸಿಟಿ ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಏನು ಅಂತೇಳಿ ಹೇಳಬೇಕು. ಕ್ವಶನ್ ನಂಬರ್ 4, ವಾಟ್ ಈಸ್ ಲಾಸ್ ಆಫ್ ವೆಯ್ಟ್ ಆಫ್ ಸಬ್ಸ್ಟೆನ್ಸ್. ಲಾಸ್ ಆಫ್ ವೆಯ್ಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂತೇಳಿ ಹೇಳಬೇಕು. ಸರಿನಾ? ಇಷ್ಟನ್ನು ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.